ಏನು ಕಾರ್ಮಿಕ ಮುಖಂಡರಾಗಿರುವಂತಹ ಅನಂತ ಸುಬ್ಬರಾವ್ ಅವರು ಹೃದಯಘಾತದಿಂದ ನಿಧನರಾಗಿದ್ದಾರೆ. ನಿನ್ನೆ ಅಷ್ಟೇ ಕರ್ನಾಟಕ ಟಿವಿ ಜೊತೆ ಮಾತನಾಡಬೇಕಿದ್ರೆ ಬಹಳಷ್ಟು ಭಾವುಕರಾಗಿದ್ರು. ನನಗೆ ಹೆಚ್ಚಿನ ಸಮಯ ಇಲ್ಲ ಅನ್ನೋ ಒಂದು ಮಾತನ್ನ ಕೂಡ ಅನಂತ ಸುಬ್ಬರಾವ್ ಅವರು ಹೇಳಿದ್ರು. ಇನ್ನು ಅವರಿಗೆ ಈಗ ಹೃದಯಘಾತದಿಂದ ಸಾವನ್ನಪ್ಪಿರುವಂಥದ್ದು, 85 ವರ್ಷ ವಯಸ್ಸು ಕೂಡ ಆಗಿತ್ತು. ಅಂದ್ರೆ ಯಾವುದೇ ಸರ್ಕಾರಿ ನೌಕರರ ಹೋರಾಟ ಅಂತ ಹೇಳಿದ್ರೆ ಅಲ್ಲಿ ಮುಂದೆ ಬರ್ತಾ ಇದ್ದಂತ ನಾಯಕ ಅಂತ ಹೇಳಿದ್ರೆ ಅನಂತ ಸುಬ್ಬರಾವ್ ಅವರು. ಇವತ್ತು ನಿಜಕ್ಕೂ ಕೂಡ ಅವ್ರು ಇಲ್ಲ ಅಂತ ಹೇಳಿದ್ರೆ ನಂಬಲಿಕ್ಕೆ ಆಗ್ತಿಲ್ಲ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ನಿನ್ನೆ ಕರ್ನಾಟಕ ಟಿವಿ ಜೊತೆ ಮಾತನಾಡಬೇಕಿದ್ರೆ ಒಂದು ಹೋರಾಟದ ಕರೆಯನ್ನ ಕೂಡ ಕೊಟ್ಟಿದ್ರು. ಸಂಕ್ರಾಂತಿವರೆಗೂ ಕಾದಿದ್ದಾಯ್ತು, ಇನ್ನು ಹೋರಾಟವನ್ನ ಮಾಡೇ ತೀರ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಆಡಿದ್ರು. ಇದಷ್ಟೇ ಅಲ್ಲದೆ ನಾನು ಆಗ್ಲೇ ಹೇಳಿದಾಗೆ ಸಾರಿಗೆ ಮುಷ್ಕರ ಆಗ್ಬೇಕಿದ್ರು ಕೂಡ ಅನಂತ ಸುಬ್ಬರಾವ್ ಅವರ ಪಾತ್ರ ಏನಿದೆ ಅದು ಬಹಳಷ್ಟು ದೊಡ್ಡದು. ಅವರು ಮುಂದೆ ಇದ್ದಾರೆ ಅನ್ನೋ ಒಂದು ಧೈರ್ಯದಲ್ಲೇ ಬಹಳಷ್ಟು ಸರ್ಕಾರಿ ನೌಕರರು ಅವರ ಬೆನ್ನ ಹಿಂದೆ ನಿಂತು ಸಾಕಷ್ಟು ಹೋರಾಟಗಳನ್ನ ಮಾಡಿದ್ರು. ಅವರ ಜೀವನ ಪೂರ್ತಿ ಬೇರೆಯವರಿಗೋಸ್ಕರ ಅಥವಾ ನೌಕರರಿಗೋಸ್ಕರ, ಕಾರ್ಮಿಕರಿಗೋಸ್ಕರ ಹೋರಾಟವನ್ನ ಮಾಡ್ಕೊಂಡು ಬಂದಿದಂತ ವ್ಯಕ್ತಿ ಅಂತ ಹೇಳಿದ್ರೆ ಅನಂತ ಸುಬ್ಬರಾವ್ ಅವರು. ಇನ್ನು ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಅನಂತ ಸುಬ್ಬರಾವ್ ಅವರು ಇಷ್ಟು ಬೇಗ ನಮ್ಮನ್ನೆಲ್ಲ ಕೂಡ ಬಿಟ್ಟು ಹೋಗ್ತಾರೆ ಅಂತ. ಇನ್ನು ನಿನ್ನೆ ಮಾತಾಡ್ಬೇಕಿದ್ರೆ ನಾನು ಆಗ್ಲೇ ಹೇಳಿದಾಗೆ ಕರ್ನಾಟಕ ಟಿವಿ ಜೊತೆ ಬಹಳಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ರು. ನಮ್ಮ ಪ್ರತಿನಿಧಿ ಅಭಿಜಿತ್ ಅವರು ಕೂಡ ಹೋಗಿ ಸಾಕಷ್ಟು ವಿಚಾರಗಳನ್ನ ಮಾತಾಡ್ಬೇಕಿದ್ರೆ ಪರ್ಸನಲ್ ಆಗೂ ಕೂಡ ಬಹಳಷ್ಟು ವಿಚಾರಗಳನ್ನ ಅವ್ರ ಜೊತೆ ಹಂಚ್ಕೊಂಡಿದ್ದಾರೆ. ಸೊ ಏನೆಲ್ಲ ಮಾತನಾಡಿದ್ರು ಅಥವಾ ಕೊನೆಯ ಚಿಚ್ಚಾಟ್ನಲ್ಲಿ ಏನೆಲ್ಲ ಹೇಳಿದ್ರು ಅದನ್ನೆಲ್ಲ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಜಿತ್ ಅವರು. ಎಸ್, ಓವರ್ ಟು ಯು ಅಭಿಜಿತ್. ಇವತ್ತು ಅನಂತ್ ಸುಬ್ಬರಾವ್ ಅವರ ನಿವಾಸ ವಿಜಯನಗರದ ನಿವಾಸದಲ್ಲಿ ಏನೋ ಎದೆನೋವು ಕಾಣಿಸ್ಕೊಳ್ಳುತ್ತೆ. ಅದಾದ ನಂತರದಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಗುವಂಥದ್ದು. ಚಿಕಿತ್ಸೆ ಫಲಕಾರಿಯಾಗದೆ ಅನಂತ್ ಸುಬ್ಬರಾವ್ ಅವರು ಇವತ್ತು ಇಹಲೋಕವನ್ನ ತ್ಯಜಿಸಿರುವಂಥದ್ದು. ಸುಮಾರು 84 ವಯಸ್ಸಿನ ಅನಂತ್ ಸುಬ್ಬರಾವ್ ಅವರು ಕೂಡ ಏನು ನಿನ್ನೆ ಕರ್ನಾಟಕ ಟಿವಿಗೆ ಪ್ರತಿಕ್ರಿಯೆಯನ್ನು ಕೂಡ ಕೊನೆಯದಾಗಿ ನೀಡಿದ್ರು. ಅಂದ್ರೆ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತ ನಿಟ್ಟಿನಲ್ಲಿ ನಾನು ಕುಗ್ಗಲ್ಲ, ಹಿಂದೆ ಸರಿಯಲ್ಲ, ಸಾರಿಗೆ ನೌಕರರ ಬೇಡಿಕೆಯನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ನಾನು ಹೋರಾಟವನ್ನ ಮಾಡ್ತೀನಿ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿದ್ರು. ಹಾಗೆ ಸರ್ಕಾರ ಸಾರಿಗೆ ನೌಕರರಿಗೆ ಏನೋ ಬೇಡಿಕೆಗಳನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಏನೋ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಅದಕ್ಕೆ ನಾನು ಮುಂಚೂಣಿಯಲ್ಲಿ ಇರ್ತೀನಿ ಅನ್ನುವಂತಹ ಒಂದು ಧೈರ್ಯದ ಹಾಗೂ ಹುಮ್ಮಸ್ಸಿನ ಮಾತುಗಳನ್ನು ಕೂಡ ಆಡಿದ್ರು. ಸುಮಾರು ಲಕ್ಷಾಂತರ ಸಾರಿಗೆ ನೌಕರರ ಸಮಸ್ಯೆಗಳಿಗೆ ಅನಂತ್ ಸುಬ್ಬರಾವ್ ಅವರು ಮಿಡಿದಿದ್ರು. ಆದ್ರೆ ದುರದೃಷ್ಟವಶಾತ್ ಇಂದು ಸಂಜೆ 6 ಗಂಟೆಗೆ ಹೃದಯಘಾತದಿಂದ ಇಹಲೋಕವನ್ನ ತ್ಯಜಿಸಿರುವಂಥದ್ದು. ನಿನ್ನೆ ಕರ್ನಾಟಕ ಟಿವಿಗೆ ಕೊನೆಯದಾಗಿ ಪ್ರತಿಕ್ರಿಯೆಯನ್ನು ಕೂಡ ಕೊಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಕೂಡ ಮಾತನಾಡಿದ್ರು. ಅಂದ್ರೆ ಕೊನೆ ಕ್ಷಣದಲ್ಲೂ ಕೂಡ ಎದೆಗುಂದದೆ ಸಾರಿಗೆ ನೌಕರರ ಸಮಸ್ಯೆಗಳನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ನಾನು ಸಾರಿಗೆ ನೌಕರರ ಬೆನ್ನಿಗೆ ನಿಂತ್ಕೊಳ್ತೀನಿ, ಅವರ ಸಮಸ್ಯೆಗೆ ನಾನು ನಿಂತ್ಕೊಳ್ತೀನಿ, ಸಾರಿಗೆ ನೌಕರರಿಗೆ ಎಲ್ಲೂ ಕೂಡ ಯಾವತ್ತು ಅನ್ಯಾಯ ಆಗದಂತೆ ನಾನು ನೋಡ್ಕೊಳ್ತೀನಿ ಅನ್ನುವಂತಹ ಧೈರ್ಯದ ಮಾತುಗಳನ್ನ ಸ್ವತಃ ಅನಂತ್ ಸುಬ್ಬರಾವ್ ಅವರು ನಿನ್ನೆ ಕರ್ನಾಟಕ ಟಿವಿಯೊಂದಿಗೆ ಕೊನೆಯ ಕ್ಷಣದಲ್ಲಿ ಪ್ರತಿಕ್ರಿಯೆ ಬೈಟನ್ನು ಕೂಡ ನೀಡಿದ್ರು. ಆದ್ರೆ ಇಂದು ಸಂಜೆ 6 ಗಂಟೆಗೆ ಹೃದಯಘಾತದಿಂದ ಅನಂತ್ ಸುಬ್ಬರಾವ್ ಅವರು ಕೂಡ ವಿಧಿವಶರಾಗಿರುವಂಥದ್ದು. ಈಗಾಗಲೇ ಅನಂತ್ ಸುಬ್ಬರಾವ್ ಅವರ ಪಾರ್ಥಿವ ಶರೀರವನ್ನ ವಿಜಯನಗರದ ತಮ್ಮ ನಿವಾಸದಲ್ಲಿ ಏನು ಇಡಲಾಗಿರುವಂಥದ್ದು. ನಾಳೆ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ನಡೆಸಲಾಗ್ತಿದೆ ಅನ್ನುವಂತಹ ಮಾಹಿತಿ ಸದ್ಯ ಕರ್ನಾಟಕ ಟಿವಿಗೆ ಲಭ್ಯವಾಗಿರುವಂಥದ್ದು. ಒಟ್ಟಾರೆಯಾಗಿ ರಾಜ್ಯದ ಸಾರಿಗೆ ನೌಕರರ ಸಮಸ್ಯೆಗಳಿಗೆ ಮಿಡಿದಂತಹ ಹಿರಿಯ ಹೋರಾಟಗಾರ, ಕಳೆದ 50 ವರ್ಷಗಳಿಂದ ಸಾರಿಗೆ ನೌಕರರ ಸಮಸ್ಯೆಗಳಿಗೆ ಅಥವಾ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತಹ ಹಿರಿಯ ಹೋರಾಟಗಾರ ಅನಂತ್ ಸುಬ್ಬರಾವ್ ಅವರು ಇಹಲೋಕವನ್ನ ತ್ಯಜಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.